ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಕುಜ ಆಗಸ್ಟ್ 2ನೇ ತಾರೀಕಿಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ತುಂಬ ದಿನಗಳಿಂದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ಏನೋ ಒಂಥರ ಭಯ, ಹಿಂಜರಿಕೆ ಇರುತ್ತೆ. ಆದರೆ ನಿಮ್ಮ ರಾಶ್ಯಾಧಿಪತಿ ಕುಜ ಬಂದು ಧೈರ್ಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಕುಜನ ಪ್ರಭಾವದಿಂದ ನಿಮ್ಮಲ್ಲಿ ಹೆಚ್ಚು ಧೈರ್ಯ, ಉತ್ಸಾಹ ಬಂದು ಹಿಂಜರಿಯದೆ ಮುನ್ನುಗ್ಗಿ ಬಿಸ್ನೆಸ್ಗೆ ಬೇಕಾಗಿರುವ ಅರೇಂಜ್ಮೆಂಟ್ಸ್ ಎಲ್ಲ ನೀವು ಮಾಡ್ತೀರಾ. ಅಷ್ಟೇ ಅಲ್ಲದೆ ಕುಜ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಪ್ರಭಾವಶಾಲಿ ಮಾಡ್ತಾನೆ. ಅದರಿಂದ ನಿಮ್ಮ ಹೊಸ ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಜೊತೆ ನೀವು ಮಾತನಾಡುವಾಗ ತುಂಬಾ ಇಂಪ್ರೆಸ್ ಆಗ್ತಾರೆ. ನಿಮ್ಮ ಮಾತನ್ನು ಕೇಳಿ ನಿಮ್ಮ ಪ್ರಪೋಸಲ್ಗೆ ಒಪ್ಪಿಗೆನೂ ನೀಡ್ತಾರೆ. ಮತ್ತು ಆಫೀಸ್ನಲ್ಲಿ ಕೆಲಸದ ವಿಚಾರವಾಗಿ ಸಣ್ಣ ಪ್ರಯಾಣ ಕೂಡ ಸಾಧ್ಯತೆ ಇರುತ್ತೆ. ಅದರಿಂದ ಉತ್ತಮ ಜನರ ಸಂಪರ್ಕ, ಅಂದರೆ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ವ, ಆ ವ್ಯಕ್ತಿಗಳನ್ನು ನೀವು ಮೀಟ್ ಮಾಡ್ತೀರಾ. ಫುಲ್ ಮೋಟಿವೇಟೆಡ್ ಆಗಿ ಯಾವುದೇ ರಿಸ್ಕ್ ತೊಗೊಳಕ್ಕೂ ನೀವು ರೆಡಿ ಆಗಿಬಿಡ್ತೀರಾ. ಮತ್ತು ಹಳೆಯ ಪೆಂಡಿಂಗ್ ಕೆಲಸವನ್ನು ನೀವು ಕಂಪ್ಲೀಟು ಮಾಡ್ತೀರಾ. ಆದರೆ ವ್ಯಯಭಾವದಲ್ಲಿ ಶನಿಯ ಸಂಚಾರ, ಶನಿಯ ನೇರ ದೃಷ್ಟಿ 7ನೇ ದೃಷ್ಟಿ ನಿಮ್ಮ 6ನೇ ಮನೆಗೆ ಮತ್ತು ಕುಜನ 4ನೇ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀರ್ತಾ ಇರೋದ್ರಿಂದ ನೀವು ಹೆಚ್ಚು ಆರೋಗ್ಯದ ಮೇಲೆ ಗಮನ ಹರಿಸಬೇಕು. BP ಏರುಪೇರು ಆಗ್ಬೋದು, ಫ್ಲಕ್ಚುವೇಷನ್ಸ್ ಆಗ್ಬೋದು, ಅಥವಾ ಮೈಗ್ರೇಷನ್, ತಲೆನೋವು ಥರನೂ ಬರ್ಬೋದು, ನಿದ್ದೆನೂ ಕಮ್ಮಿ ಆಗಬಹುದು. ಆದಷ್ಟು ನೀವು ರುಟೀನ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮತ್ತು ನಿಮ್ಮ ಸಿಬ್ಲಿಂಗ್ಸ್ ಜೊತೆ, ಅಂದರೆ ಒಡ ಹುಟ್ಟಿದವರ ಜೊತೆ ಕೆಲವೊಂದು ಸಲ ಅಸಹನೆಯಿಂದ, ಏನೋ ಒಂದು ಕೋಪದಲ್ಲಿ ನೀವು ಆ ಥರ ವರ್ತಿಸಬಹುದು. ಆದಷ್ಟು ತಾಳ್ಮೆಯಿಂದ ವರ್ತಿಸಿ. ಮತ್ತು ನಿಮ್ಮ ಕೊಲೀಗ್ಸ್ ಹತ್ರನೂ ನೀವು ಆದಷ್ಟು ತಾಳ್ಮೆ ಅಗತ್ಯ ನಿಮಗೆ. ತೃತೀಯದಲ್ಲಿ ಬುಧನ ಸಂಚಾರ, ಅದೂ ಆಗಸ್ಟ್ 5ನೇ ತಾರೀಕುವರೆಗೂ ಮಿಥುನದಲ್ಲಿ ಬುಧ ಇರ್ತಾನೆ. ಈ ಸಮಯದಲ್ಲಿ ನಿಮಗೆ ಆಲೋಚನೆ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಾನೆ. ಅದರಿಂದ ಆಫೀಸ್ನಲ್ಲಿ ಸಡನ್ನಾಗಿ ಟೆಕ್ನಿಕಲ್ ಸಮಸ್ಯೆ ಒಂದಾಗುತ್ತೆ. ಆ ಸಮಸ್ಯೆಯನ್ನು ನೀವು ತುಂಬ ಚೆನ್ನಾಗಿ ನಿಮ್ಮ ಕಾಂಟ್ಯಾಕ್ಟ್ಸ್ ಬಳಸಿ ಅವರಿಂದ ಸೂಕ್ತ ಸಹಾಯ ಪಡೆದು ಸಮಸ್ಯೆಯನ್ನು ಬೇಗ ಬಗೆಹರಿಸ್ತೀರ. ಆಗಸ್ಟ್ 5ರ ನಂತರ ಬುಧ ಬಂದು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಚತುರ್ಥದಲ್ಲಿ ಬುಧ ಜೊತೆಗೆ ಸೂರ್ಯ ಮತ್ತು ಗುರು ಅಸ್ತನಾಗಿರ್ತಾನೆ. ಬುಧನ ಸಂಚಾರದಿಂದ ನೀವು ನಿಮ್ಮ ಬಾಸ್ ಎದುರು ಯಾವುದೇ ಆತಂಕವಿಲ್ಲದೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ನಿಮ್ಮ ಮಾತು ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಲಾಜಿಕಲಿ ಅವರಿಗೆ ಅರ್ಥ ಮಾಡಿಸ್ತೀರ ಬಾಸ್ಗೆ. ನಿಮ್ಮ ಅದ್ಭುತವಾದ ಮಾತನ್ನು ನಿಮ್ಮ ಬಾಸ್ ಒಪ್ಪಲೇಬೇಕಾಗುತ್ತೆ. ಯಾವುದೇ ಸ್ಯಾಲ್ರಿ ಜಾಸ್ತಿ ಮಾಡೋದಿರಲಿ, ಅಥವಾ ಪ್ರಮೋಷನ್ ವಿಚಾರ, ಅಥವಾ ಯಾವುದೇ ಪ್ರಾಜೆಕ್ಟ್ ವಿಚಾರವಾಗಿ ನೀವು ಮಾತಾಡುವಾಗ ನಿಮ್ಮ ಮಾತಿಗೆ ಅವರು ಒಪ್ಪಲೇಬೇಕು. ಆ ಥರ ನೀವು ಕನ್ವಿನ್ಸ್ ಮಾಡ್ತೀರಾ. ಬುಧ ಅಷ್ಟು ನಿಮಗೆ ನಾಲೆಜ್ ಕೊಡ್ತಾನೆ. ಚತುರ್ಥದಲ್ಲಿ ಸೂರ್ಯ ನಿಮ್ಮ ಕರ್ಮಸ್ಥಾನದ ಮೇಲೆ ದೃಷ್ಟಿಯನ್ನು ಬೀರ್ತಾನೆ. ಹೊಸ ಪ್ರಾಜೆಕ್ಟ್ನಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮನ್ನು ಲೀಡ್ ಮಾಡೋಕ್ಕೆ ಆಯ್ಕೆ ಮಾಡ್ತಾರೆ. ನೀವು ಆ ಜವಾಬ್ದಾರಿಗಳನ್ನು ತುಂಬಾ ಅದ್ಭುತವಾಗಿ ನಿಭಾಯಿಸೋದನ್ನು ನೋಡಿ ನಿಮಗೆ ಗೌರವ ಹೆಚ್ಚಾಗುತ್ತೆ, ಜೊತೆಗೆ ನಿಮಗೆ ಗುರುತನ್ನು ತಂದುಕೊಡುತ್ತೆ. ಚತುರ್ಥದಲ್ಲಿ ಸೂರ್ಯನ ಸಂಚಾರ, ಆಗಸ್ಟ್ 16ನೇ ತಾರೀಕುವರೆಗೂ ಸೂರ್ಯ ಚತುರ್ಥದಲ್ಲಿ ಸಂಚಾರ ಮಾಡ್ತಾನೆ. ಸಣ್ಣ ಈಗೋ ಕ್ಲಾಶಸ್ ಮನೆಯಲ್ಲಿ ಆಗಬಹುದು. ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕು. ಮತ್ತು ಟೆಂಪ್ರವರಿ ಕನ್ಫ್ಯೂಷನ್ ಇರುತ್ತೆ ಆಸ್ತಿಯ ನಿರ್ಧಾರಗಳಲ್ಲಿ. ಮನೆಯವರೊಂದಿಗೆ ತುಂಬ ಸ್ಟ್ರೈಟಾಗಿ ಮಾತಾಡ್ತೀರಾ, ಅದರಿಂದ ಸಣ್ಣ ಜಗಳಗಳಾಗೋ ಸಾಧ್ಯತೆ ಇರುತ್ತೆ. ಆದರೆ ನೀವು ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಈ ಸಮಯ. ಕೋಪ ಬರಿಸ್ತಾನೆ ಸೂರ್ಯ, ಆದರೆ ನೀವು ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ವರ್ತಿಸಬೇಕು. ಮುಖ್ಯವಾಗಿ ತಾಯಿಯ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿ. ಆಗಸ್ಟ್ 16ರ ನಂತರ ಸೂರ್ಯ ಬಂದು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ, ಅದು ಕೂಡ ಕೇತುವಿನ ಜೊತೆಗೆ ಸಂಚಾರವನ್ನು ಮಾಡ್ತಾನೆ.
ಪಂಚಮ ಭಾವಕ್ಕೆ ಸೂರ್ಯನ ಸಂಚಾರ ವಿದ್ಯಾರ್ಥಿಗಳಿಗಂತೂ ತುಂಬಾ ಅನುಕೂಲಕರವಾಗಿರುತ್ತೆ. ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಸಂಬಂಧದಲ್ಲಿ ಸಣ್ಣ ಕನ್ಫ್ಯೂಷನ್ಸ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ಇದಕ್ಕಿದ್ದಂಗೆ ನಿಮಗೆ ಆಧ್ಯಾತ್ಮದಲ್ಲೂ ಹೆಚ್ಚು ಇಂಟ್ರೆಸ್ಟ್ ಬರುವ ಸಾಧ್ಯತೆಯೂ ಇರುತ್ತೆ. ಆಗಸ್ಟ್ 14ನೇ ತಾರೀಕುವರೆಗೂ ಗುರು ಸೂರ್ಯನ ಹತ್ರ ಇರೋದ್ರಿಂದ ಅಸ್ತನಾಗಿರ್ತಾನೆ. ಈ ಸಮಯದಲ್ಲಿ ನೀವು ನಿಮ್ಮ ತಾಯಿಯ ಆರೋಗ್ಯದ ಕಡೆ ನೀವು ಗಮನ ವಹಿಸಬೇಕು. ಆಗಸ್ಟ್ 16 ನಂತರ ಸೂರ್ಯ ಚತುರ್ಥದಿಂದ ಪಂಚಮಕ್ಕೆ ಸಂಚಾರವನ್ನು ಮಾಡಿದಾಗ ಗುರುವಿನಿಂದ ನಿಮಗೆ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ನಿಮ್ಮ ಕರ್ಮಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೆ. ಮತ್ತು ಆಗಸ್ಟ್ 22ರಂದು ಬುಧ ಕೂಡ ಚತುರ್ಥದಿಂದ ಪಂಚಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಆದಷ್ಟು ಈ ಸಮಯದಲ್ಲಿ ನೀವು ತುಂಬ ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಮತ್ತು ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡುವಾಗ ಕರೆಕ್ಟಾಗಿ 2-3 ಸಲ ನೀವು ಚೆಕ್ ಮಾಡೋದು ಅಗತ್ಯ. ನಿಮ್ಮ ಧನಸ್ಥಾನಾಧಿಪತಿಯಾದ ಶುಕ್ರ ಬಂದು ಆಗಸ್ಟ್ 1ನೇ ತಾರೀಕಿಗೆ ಸಿಂಹ ರಾಶಿಯಿಂದ 5ನೇ ಪಂಚಮ ಸ್ಥಾನದಿಂದ ಷಷ್ಠಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಷಷ್ಠಮದಲ್ಲಿ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ಶುಕ್ರನಿಗೆ ಕನ್ಯಾ ರಾಶಿ ಬಂದು ನೀಚ ಸ್ಥಾನ, ಮೀನರಾಶಿ ಬಂದು ಉಚ್ಚ ಸ್ಥಾನ. ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ದುರ್ಬಲ ಸ್ಥಿತಿ ಅಂದರೆ ಡೆಬಿಲಿಟೆಡ್ ವೀನಸ್. ನಿಮ್ಮ ಧನಸ್ಥಾನಾಧಿಪತಿ ಶುಕ್ರ ನೀಚ ಆಗಿರೋದ್ರಿಂದ ಈ ತಿಂಗಳು ನೀವು ಹಣಕಾಸಿನ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕು. ಒಂದು ಕಡೆ ಶುಕ್ರ ನಿಮ್ಮ ಧನಾಧಿಪತಿಯಾದ ಶುಕ್ರ ನೀಚನಾಗಿದ್ದಾನೆ, ಇನ್ನೊಂದು ಕಡೆ ಶನಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಖರ್ಚು ಕಂಟ್ರೋಲ್ಗೆ ಬರಲ್ಲ. ಒಂದಲ್ಲ ಒಂದು ಕಡೆ ಖರ್ಚು ಆಗ್ತಾನೆ ಇರುತ್ತೆ. ದುಡ್ಡು ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ಸಮಯದಲ್ಲಿ ಬೇಗ ಇಂಪ್ರೂವ್ ಆಗಬೇಕು ಅಂತ ಯಾವುದೇ ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ತಿಂಗಳ ಮೊದಲ 15 ದಿನಗಳವರೆಗೂ ನೀವು ಆದಷ್ಟು ಯಾವುದೇ ಕೆಲಸದಲ್ಲಿ ಡಿಲೇ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬರೋ ಎಲ್ಲ ಅವಕಾಶಗಳನ್ನು ನೀವು ಉಪಯೋಗಿಸ್ಕೋಬೇಕು. ಸಂಬಂಧದಲ್ಲಿ ಹೇಳಬೇಕಾದ್ರೆ ಸಂಗಾತಿಯೊಂದಿಗೆ ಆರ್ಗ್ಯುಮೆಂಟ್ಗಳಾಗೋ ಸಾಧ್ಯತೆ ಇರುತ್ತೆ. ನೀವು ಈ ಸಮಯದಲ್ಲಿ ಸಂಗಾತಿಯ ಮೇಲೆ ನಂಬಿಕೆ ಮತ್ತು ಸ್ಪಷ್ಟ ಮಾತುಕತೆ ಜೊತೆಗೆ ತಾಳ್ಮೆಯಿಂದ ಇದ್ದರೆ ದಿನಗಳು ಕಳೀತಾ ಇದ್ದಂಗೆ ಪ್ರತಿಯೊಂದು ಸಮಸ್ಯೆನೂ ಬಗೆಹರಿಯುತ್ತೆ. ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಶುಕ್ರ 6ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಇಮ್ಯುನಿಟಿ ಕೊರತೆ ಆಗಬಹುದು. ಸ್ವಲ್ಪ ಆದಷ್ಟು ನೇಚರ್ಗೆ ಕನೆಕ್ಟ್ ಆಗಿ ಪ್ರತಿದಿನ ರೂಟೀನ್ನ ಮೇಂಟೈನ್ ಮಾಡಬೇಕು. ಯೋಗ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಜಾಸ್ತಿ ಸೂರ್ಯನ ಬೆಳಕು ತಗೊಳ್ಳಿ. ಆಚೆ ಇರಿ. ಆದಷ್ಟು ಹೊರಗಡೆ ಆಹಾರ ಕಮ್ಮಿ ಮಾಡಿ ಮನೆಯಲ್ಲಿ ತಯಾರಿಸಿದ ಫ್ರೆಶ್ ಆಹಾರವನ್ನು ನೀವು ಸೇವಿಸೋದ್ರಿಂದ ಯಾವುದೇ ಹೊಟ್ಟೆಗೆ ಸಂಬಂಧಿಸಿದ ಡೈಜೆಷನ್ ಸಮಸ್ಯೆಗಳ ಆಗಲ್ಲ. ಸಾಕಷ್ಟು ನೀವು ನೀರನ್ನು ಕುಡಿಬೇಕು ಈ ಸಮಯದಲ್ಲಿ. 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ರಾಹು ಇಲ್ಲಿ ಕಂಟಿನ್ಯೂಯಸ್ ಆಗಿ ಆದಾಯವನ್ನು ತಂದುಕೊಡ್ತಾನೆ, ಜೊತೆಗೆ ಅವಕಾಶಗಳನ್ನು ಅನ್ಲಾಕ್ ಮಾಡ್ತಾನೆ. ಆದರೆ ವ್ಯಯಭಾವದಲ್ಲಿ ಶನಿ ಇಲ್ಲಿ ಏನು ಹೇಳ್ತಾನಂದರೆ ಖರ್ಚಿನ ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು. ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬಾರ್ದು. ಮತ್ತು ಪ್ರಯಾಣಕ್ಕೂ ಖರ್ಚು ಆಗೋ ಸಾಧ್ಯತೆಗಳಿರುತ್ತೆ. ಎಷ್ಟಾಗುತ್ತೋ ಅಷ್ಟು ನೀವು ಕಮ್ಮಿ ಬಡ್ಜೆಟಲ್ಲೇ ನೀವು ಪ್ರತಿಯೊಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಪರಿಹಾರ ಬಂದು ಸೂರ್ಯ ನಮಸ್ಕಾರ ಮಾಡಿಕೊಡಿ, ಜೊತೆಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ, ಲಕ್ಷ್ಮೀದೇವಿಗೆ ಆರಾಧನೆ ಮಾಡಿ ಮತ್ತು ಮನೆ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರಿಂದ ಕೆಲಸದಲ್ಲಿ ಆಗುವ ವಿಳಂಬ ಅಥವಾ ಅನಗತ್ಯ ಖರ್ಚು ಆಗೋದನ್ನು ತಪ್ಪಿಸ್ಬೋದು ನೀವು. ಮತ್ತು ಶನಿ ಜುಲೈ 26ರಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ ವಕ್ರಿಯಾಗಿರ್ತಾನೆ. ಇದರ ಕಂಪ್ಲೀಟ್ ವಿಡಿಯೋ ಡೀಟೇಲ್ಸನ್ನು ನಾನು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಮೇಷರಾಶಿ ಅಶ್ವಿನಿ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ವಿಶ್ವಂ ವಿಷ್ಣುರ್ ವಷಟ್ಕಾರಃ ಭೂತಭವ್ಯ ಭವತ್ ಪ್ರಭುಃ ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ.
ಪ್ರತಿದಿನ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಜೀವನದಲ್ಲಿ ಬರುವ ಯಾವುದೇ ಅಡೆತಡೆಗಳಿಗೆ ಪರಿಹಾರ ಸಿಗುತ್ತೆ. ಜೊತೆಗೆ ಗ್ರಹಗಳ ಅಶುಭ ಪ್ರಭಾವವು ಕಡಿಮೆಯಾಗಿ ನಿಮ್ಮ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ಮುಂದೆ ಬರುವ ನಿಮ್ಮ ರಾಶಿಯ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.